ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ವಿಮಲ. ಇವತ್ತು ಮಾತಾಡೋ ವಿಷಯ ಏನಪ್ಪ ಅಂತಂದರೆ, ಆ್ಯಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಸೂಸೈಡ್ ಕೇಸಸ್ಸು, ಕೆಲವೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ. ಸೊ ಈಗ ಪರೀಕ್ಷೆಯಲ್ಲಿ ಫೇಲ್ ಆದೆ, ಈಗ ಗಂಡ ಬೈದರು, ಅತ್ತೆ ಬೈದರು, ಇನ್ನೇನೋ ಸಾಲ ಇತ್ತು ಅಂತಂದ್ಬಿಟ್ಟು ಈಗ ಆತ್ಮಹತ್ಯೆಗಳು ಮಾಡ್ಕೊಳ್ಳೋದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗಿದೆ. ಆ್ಯಕ್ಚುಲಿ ಎಲ್ಲ ಒಂದು ಸಮಸ್ಯೆಗಳಿಗೂ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ. ಸೊ ಕೂತ್ಕೊಂಡು ಮಾತಾಡಿದ್ರೆ ಅಥವಾ ನಿಮ್ಮ ಒಂದು ಕಷ್ಟಗಳನ್ನ ಬೇರೆಯವ್ರ ಹತ್ರ ಶೇರ್ ಮಾಡಿದ್ರೆ ಅದಕ್ಕೆ ಯಾವ್ದಾದ್ರು ಒಂದು ಪರಿಹಾರ ಸಿಗುತ್ತೆ. ಪರಿಹಾರ ಇಲ್ಲದೆ ಇರೋ ಸಮಸ್ಯೆಗಳು ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ. ಸೊ ಆ ಥರ ಸಮಸ್ಯೆಗಳು ಇದ್ದಾಗ ನೀವು ಕೂಡ ಬೇರೆಯವ್ರಿಗೆ ಶೇರ್ ಮಾಡಿ ಏನು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಿಮಗೇನು ಎಕ್ಸಾಮಲ್ಲಿ ಒತ್ತಡ ಇರುತ್ತೆ, ಸೊ ಹೇಗೆ ಕ್ಲಿಯರ್ ಮಾಡ್ಬೋದು. ಕೆಲವರಿಗೆ ಓದಿದ್ರು ತಲೆಗತ್ತಲ್ಲ, ಸೊ ಆವಾಗ ಅಕ್ಕಪಕ್ಕದವ್ರ ಜೊತೆ ಡಿಸ್ಕಷನ್ ಮಾಡೋದಾಗಿರ್ಬೋದು. ಈ ಥರ ಕೆಲವೊಂದು ಆಪ್ಷನ್ಸ್ಗಳಿರುತ್ತೆ. ಸೊ ನಾವು ಅದನ್ನು ಬಳಸ್ಕೋಬೇಕು. ಸೊ ಈ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋರ ಮೈಂಡು ಹೇಗಿರುತ್ತೆ ಅಂತಂದರೆ, ಅಟ್ ಪ್ರೆಸೆಂಟ್ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಷ್ಟೇ, ಓಕೆನಾ. ಈಗ ಪ್ರೀತಿ ವಿಷಯದಲ್ಲಾಗಿರಲಿ, ಸೊ ಅವ್ರದ್ದು ಮೈಂಡ್ ಸೆಟ್ ಎಲ್ಲ ಏನಿರುತ್ತೆ ಅಂದರೆ, ನಾನು ಪ್ರೆಸೆಂಟ್ ಆತ್ಮಹತ್ಯೆ ಮಾತಾಡಬೇಕು. ಅವರು ಯಾರ ಬಗ್ಗೆನೇ ಯೋಚನೆ ಮಾಡಲ್ಲ ಆ ಟೈಮಲ್ಲಿ. ಅಂಥ ಒಂದು ಕ್ರಿಟಿಕಲ್ ಸಿಚುವೇಶನ್ನ ಅವ್ರ ಮೈಂಡ್ ಸೆಟ್ನ ಅಷ್ಟು ಸ್ಟ್ರಾಂಗ್ ಮಾಡ್ಕೊಬಿಟ್ಟಿರ್ತಾರೆ. ಸೊ ಅವ್ರಿಗೆ ಹೇಳೋಕ್ಕೆ ಏನು ಒಂದು ಮಾತಂದರೆ, ನಾವು ಹೇಳಿದ್ವಲ್ಲ, ಸೊ ಆ ಥರ ಸೂಸೈಡ್ ಒಂದೇ ಪರಿಹಾರ ಅಲ್ಲ. ಯಾಕೆಂದರೆ ಪರಿಹಾರ ಇಲ್ಲದೆ ಇರೋಂಥ ಸಮಸ್ಯೆಗಳೇ ಯಾವುದೂ ಇಲ್ಲ. ಯಾಕೆ ಅಂತಂದರೆ, ನೀವೇನೋ ಒಂದು ಕಾಲಘಟ್ಟದಲ್ಲಿ ಸೂಸೈಡ್ ಮಾಡ್ಕೊಂಡು ಹೊಂಟೋಗ್ತೀರಾ, ಬಟ್ ನಿಮ್ಮನ್ನೇ ನಂಬ್ಕೊಂಡಿರ ನಿಮ್ಮ ಫ್ಯಾಮಿಲಿ ಬಗ್ಗೆ ಯಾವತ್ತಾರು ಯೋಚನೆ ಮಾಡಿದ್ದೀರಾ? ಸೊ ಏನು ಅಂತಂದರೆ, ಅವರು ಈಗ ನಿಮ್ಮನ್ನು ಪ್ರೀತಿ ಮಾಡಿದವರು ನಿಮ್ಮನ್ನು ಬಿಟ್ಬಿಟ್ಟು ಹೋದ್ರು ಅಂತ ನೀವು ಸೂಸೈಡ್ ಮಾಡಿಕೊಂಡ್ರೆ, ಸೊ ನಿಮ್ಮ ಮೇಲೆ ಪ್ರೀತಿ ಇಟ್ಟಿರೋ ಅಂಥ ನಿಮ್ಮ ತಂದೆ ತಾಯಿಗಳ ಜೀವನದ ಬಗ್ಗೆ ಯೋಚನೆ ಮಾಡಿದ್ರ? ಸೊ ಅವರು ನಿಮ್ಮ ಮೇಲೆ ನೂರಾರು ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಬಟ್ ನೀವು ಸಡನ್ಲಿ ಆ ಥರ ಮಾಡಿದಾಗ ಅವ್ರ ಮನಸ್ಸಿಗೆ ಆಘಾತ ಆಗುತ್ತೆ ಅಲ್ವಾ. ಸೊ ಅವರು ನಮ್ಮ ಮಕ್ಕಳು ಎಲ್ಲೇ ಇದ್ದರೂ ಖುಷಿಯಾಗಿರಲಿ ಅಂತ ನಿಮ್ಮ ಖುಷಿಗೋಸ್ಕರ ತಮ್ಮೆಲ್ಲ ಖುಷಿಗಳನ್ನ ಅವರು ದೂರ ಮಾಡಿರ್ತಾರೆ. ಸೊ ಅಷ್ಟು ಇದರಲ್ಲಿ ನೀವು ನಿಮ್ಮ ಖುಷಿಗೋಸ್ಕರ ನಿಮ್ಮ ಒಂದು ಏನೋ ನಿಮ್ಮ ಮನಸ್ಸಿಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ರಿ ಅಂತಂದರೆ, ಸೊ ಲಾಸ್ ಆಗೋದು ನಿಮಗೇನೆ ಹೊರತು ಬೇರೆಯವ್ರಿಗಲ್ಲ. ಸೊ ನಿಮ್ಮನ್ನ ಬಿಟ್ಟು ಹೋದವರು ಚೆನ್ನಾಗೇ ಇರ್ತಾರೆ, ಬಟ್ ನೀವು ಸೂಸೈಡ್ ಮಾಡಿಕೊಂಡು ನಿಮ್ಮ ಒಂದು ಲೈಫ್ನ ಹಾಳು ಮಾಡ್ಕೋತೀರ. ಜೊತೆಗೆ ಯಾರೇ ಬಿಟ್ಟೋದ್ರೂ ತಲೆ ಕೆಡಿಸ್ಕೋಬೇಡಿ. ಯಾಕೆ ಅಂತಂದರೆ, ಯಾರನ್ನೂ ನಂಬಿ ನಾವು ಈ ಭೂಮಿ ಮೇಲೆ ಬಂದಿಲ್ಲ, ಓಕೆನಾ. ಸೊ ಯಾರೇ ಬಿಟ್ಬಿಟ್ಟು ಹೋದ್ರೂ ಸೊ ನೀವು ನಿಮ್ಮ ಕೆಲಸದ ಮೇಲೆ ಫೋಕಸ್